ಬಣ್ಣದ ಬಾಲಕೃಷ್ಣನೆ ತೋಳನ್ನಾಡೆ. ಗುರುಗಳೇ, ತಮ್ಮ ಅಪ್ಪಣೆ ಇಲ್ಲದೆ ಶ್ರೀಹರಿ ಸಂಕೀರ್ತನ ಕಾರ್ಯದಲ್ಲಿ ಭಾಗವಹಿಸಿದ್ದಾಯಿತು. ಇದರಿಂದ ನಮ್ಮ ಪೂರ್ವಜನ್ಮದ ಅಷ್ಟೂ ಪಾಪಗಳು ನಶಿಸಿದವು. ಎಲ್ಲ ಶ್ರೀಹರಿಯೇ ಇಚ್ಛೆ. ಅವನೇ ನಿಮ್ಮನ್ನು ಇಲ್ಲಿಯವರೆಗೆ ಕರೆಸಿಕೊಂಡಿದ್ದಾನೆ. ಸ್ವಾಮಿ, ತಾವು ಕಾಶಿರಾಜ್ಯದಲ್ಲಿದ್ದೀರಿ. ನಿಮ್ಮನ್ನು ಕರೆದು ಪಾದ ತೊಳೆದು ಕೃತಾರ್ಥರಾಗಿ ನಿಮ್ಮನ್ನು ಗೌರವಿಸಬೇಕೆಂದು ಕಾಶಿರಾಜ್ಯದ ಧರ್ಮಪ್ರಭು ವಿಶ್ವನಾಥನು ಸೂಚನೆ ನೀಡಿದ್ದಾನೆ. ತಾವು ಅರಮನೆಯವರೆಗೆ ದಯಮಾಡಿಸಿ ನಮ್ಮ ಸೇವೆಯನ್ನು ಸ್ವೀಕರಿಸಿ ಶ್ರೀಹರಿಯನ್ನು, ನಿಮ್ಮ ಗುರುಗಳನ್ನು ನಮ್ಮ ಅರಮನೆಯಲ್ಲಿ ಭಜಿಸಬೇಕೆಂದು ಪ್ರಾರ್ಥನೆ. ಆಗಬಹುದು. ಶ್ರೀಹರಿಯೇನು ಶಂಕರನೇನು ಎಲ್ಲರೂ ಆರಾಧಿಸುವವರ ದೈವವೇ. ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುವ ಒಂದೇ ದೈವ. ಆ ನನ್ನೊಡೆಯನೇ ಇಚ್ಛೆ ನನಗೆ ಸದಾ ಮಾನ್ಯ. ಸ್ವಾಮಿ, ತಮ್ಮ ಪಾದಸ್ಪರ್ಶದಿಂದ ನಮ್ಮ ಅರಮನೆಯು ಪಾವನವಾಯಿತು. ಶ್ರೀಹರಿಯು ನಿಮ್ಮಂಥ ಹರಿದಾಸ ಭಕ್ತಗ್ರೇಸರಲ್ಲಿ ಸನ್ನಿಹಿತನಾಗಿರುತ್ತಾನೆ. ಶ್ರೀಹರಿಯೇ ಸಾಕ್ಷಾತ್ ಕಾಶಿಪಟ್ಟಣದಲ್ಲಿ ಅವತರಿಸಿದಂತಾಯಿತು. ಸ್ವಾಮಿ, ಈ ಅಲ್ಪ ಕಾಣಿಕೆಯನ್ನು ಒಪ್ಪಿಸಿಕೊಳ್ಳಬೇಕು. ಇದೇನಿದು? ಅಂದು ನೀವು ನಮ್ಮಲ್ಲಿಗೆ ಬಂದಾಗಲೂ ಸುವರ್ಣ ಕಾಣಿಕೆಯನ್ನು ನೀಡಿದ್ದಿರಿ. ಈಗ ಮತ್ತೆ ಹೀಗೆ? ನಾವು ಕಾಣಿಕೆಗಾಗಿ ಬಂದವರಲ್ಲ. ಸ್ವಾಮಿ,
ತಮ್ಮನ್ನು ಇಲ್ಲಿಗೆ ಕರೆಸಿ ಸನ್ಮಾನಿಸಿ ಈ ಕಾಣಿಕೆಯನ್ನು ನಿಮಗೆ ಒಪ್ಪಿಸಬೇಕೆಂದು ಕಾಶಿ ಕ್ಷೇತ್ರಾಧಿಪತಿ ಶ್ರೀ ವಿಶ್ವನಾಥ ಪ್ರಭು ನಮಗೆ ಅಪ್ಪಣೆ ಮಾಡಿದ್ದಾರೆ. ತಾವಿದನ್ನು ಒಪ್ಪಿಸಿಕೊಳ್ಳಬೇಕು. ನೀವು ನಮ್ಮನ್ನು ಕಾಶಿ ವಿಶ್ವನಾಥನ ಮಾತಿನಿಂದ ಕಟ್ಟಿ ನಿಲ್ಲಿಸುತ್ತಿದ್ದೀರಿ. ಆಗಲಿ. ಆದರೆ ನಮ್ಮದೊಂದು ನಿಬಂಧನೆ ಇದೆ. ಅದೇನು ಹೇಳಿ? ಶ್ರೀಹರಿಯ ಇಚ್ಛೆಯೆಂದು ಭಾವಿಸುತ್ತೇವೆ. ಹೇಳಿ. ತಾವು ಸಂಗೀತ ಕೋವಿದರು, ಸಂಗೀತ ಸಾಮ್ರಾಟ ಶ್ರೀ ಪುರಂದರದಾಸರ ಶಿಷ್ಯರು. ಅವರ ಪರಂಪರೆಯ ದಾಸ ಸಾಹಿತ್ಯ ಮುಂದುವರಿಸುವ ಸಂಕಲ್ಪವುಳ್ಳವರು. ಗುರು ಪುರಂದರ ದಾಸರೇ, ನಿಮ್ಮ ಚರಣ ಸರಸಿಜ ನಂಬಿರೆ. ಗುರು ಪುರಂದರ ದಾಸರೇ, ನಿಮ್ಮ ಚರಣ ಸರಸಿಜ ನಂಬಿರೆ.